ಅಗ್ನಿಹೋತ್ರ ಹೋಮ ಮಾಡುವುದು ಹೇಗೆ? ಇಲ್ಲಿದೆ ಇದರ ಪ್ರಯೋಜನ ಮತ್ತು ಮಹತ್ವ. ಪೂರ್ತಿ ವಿಡಿಯೋವನ್ನು ನೋಡಿ. ಭಾರತದಲ್ಲಿ ಸನಾತನ ಕಾಲದಿಂದಲೂ ಹೋಮ ಹವನಾದಿಗಳನ್ನು ಯಜ್ಞ ಯಾಗಾದಿಗಳನ್ನು ಮೈಗೂಡಿಸಿಕೊಂಡು ಬರಲಾಗಿದೆ. ಹೋಮ ಯಾಗಗಳೆಂದರೆ ಕೇವಲ ನಮ್ಮ ಬಯಕೆಗಳನ್ನು ಆಸೆ ಆಕಾಂಕ್ಷೆಗಳನ್ನು ದೇವರ ಮುಂದಿಟ್ಟು ನೆರವೇರಿಸು ದೇವರೇ ಎಂದು ಬೇಡಿಕೊಳ್ಳುವುದಲ್ಲ. ಬದಲಾಗಿ ಯಾಗ ಯಜ್ಞವೆಂದರೆ ತ್ಯಾಗ. ನೀನು ನನಗೆ ಜೀವನದಲ್ಲಿ ನೀಡಿದ ಪ್ರತಿಯೊಂದು ವಸ್ತುಗಳು ಅಂಶಗಳು ನನ್ನದಲ್ಲ, ಎಲ್ಲವೂ ನಿನ್ನದೇ, ಹಾಗಾಗಿ ಎಲ್ಲವನ್ನು ನಿನಗೆ ಅರ್ಪಿಸುತ್ತೇನೆಂದು ಹೇಳಿ ತ್ಯಾಗ ಮಾಡುವ ಮನೋಭಾವ. ವೈದಿಕ ಪರಂಪರೆಯಲ್ಲಿ ಯಾವಾಗಲೂ ಯಾಗ ಹೋಮ ಹವನಾದಿಗಳು ನಡೆಯುತ್ತಿತ್ತು. ಆದರೆ ದಿನ ಕಳೆದಂತೆ ಯಜ್ಞ ಹೋಮಗಳನ್ನು ಮಾಡಲು ಸಮಯವಿಲ್ಲವೆಂದು ಅವುಗಳನ್ನು ಅಲ್ಲಗೆಳೆಯುತ್ತಿದ್ದೇವೆ. ಆದರೆ ಈ ಹೋಮವನ್ನು ನೀವು ಯಾವುದೇ ಬ್ರಾಹ್ಮಣರ ಸಹಾಯವಿಲ್ಲದೆ ಅತ್ಯಂತ ಸರಳವಾಗಿ ಮತ್ತು ಸುಲಭವಾಗಿ ಕಡಿಮೆ ಖರ್ಚಿನಲ್ಲಿ ಮನೆಯಲ್ಲೇ ಮಾಡಬಹುದು. ಅದುವೇ ಅಗ್ನಿಹೋತ್ರ ಹೋಮ. ಈ ಹೋಮದ ಮಹತ್ವ ಪ್ರಯೋಜನಗಳನ್ನು ಕೇಳಿದರೆ ನೀವು ಮನೆಯಲ್ಲಿ ಮಾಡದೇ ಇರಲಾರಿರಿ. ಅಗ್ನಿಹೋತ್ರ ಹೋಮದ ಮಹತ್ವ ಏನೆಂದು ಇದೀಗ ತಿಳಿಯೋಣ. ಅಗ್ನಿಹೋತ್ರ ಹೋಮವನ್ನು ಸಾಮಾನ್ಯವಾಗಿ ಸೂರ್ಯೋದಯದ ಸಮಯದಲ್ಲಿ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಮಾಡಲಾಗುತ್ತದೆ. ಅಗ್ನಿಹೋತ್ರ ಹೋಮವು ಕೇವಲ ಧಾರ್ಮಿಕ ದೃಷ್ಟಿಯಲ್ಲಿ ಮಾತ್ರವಲ್ಲ, ವೈಜ್ಞಾನಿಕ ದೃಷ್ಟಿಕೋನದಿಂದಲೂ ಸಾಕಷ್ಟು ಮಹತ್ವವನ್ನು ಪಡೆದಿದೆ. ಭೂಪಾಲ್ ಅನಿಲ ದುರಂತದ ಬಗ್ಗೆ ಹೆಚ್ಚಿನವರಿಗೆ ತಿಳಿದಿರುತ್ತದೆ. ಡಿಸೆಂಬರ್ 3, 1984ರಲ್ಲಿ ನಡೆದ ಆ ದುರಂತದಲ್ಲಿ ಸುಮಾರು 10 ಕಿಲೋಮೀಟರ್ ದೂರದಲ್ಲಿ ವಾಸವಾಗಿದ್ದವರು ಮರಣ ಹೊಂದಿದರು. ಆದರೆ 1 ಕಿಲೋಮೀಟರ್ ದೂರದಲ್ಲಿದ್ದ 4 ಬ್ರಾಹ್ಮಣ ಕುಟುಂಬಕ್ಕೆ ಏನೂ ಆಗಲಿಲ್ಲ. ಇದರಿಂದ ಆಶ್ಚರ್ಯಚಕಿತರಾದ ಸಂಶೋಧಕರು ಅವರ ಮನೆಯನ್ನು ಅಧ್ಯಯನಗೊಳಿಸಿದಾಗ ಅವರು ಮನೆಯಲ್ಲಿ ದಿನನಿತ್ಯ 2 ಹೊತ್ತು ಅಗ್ನಿಹೋತ್ರ ಹೋಮವನ್ನು ಮಾಡುತ್ತಿದ್ದರು. ನಂತರ ಸಂಶೋಧಕರು ಈ ಹೋಮವನ್ನು ರೋಗಿಗಳ ಮೇಲೆ ಪ್ರಯೋಗಿಸಿದರು. ಇದರಿಂದ ರೋಗಿಗಳ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ಗುಣಮುಖರಾದರು. ಅಗ್ನಿಹೋತ್ರ ಹೋಮದ ಪ್ರಯೋಜನಗಳು ಏನೆಂದು ಇದೀಗ ತಿಳಿಯೋಣ. ಸರಳ ಹೋಮ ಪದ್ಧತಿ ಇದಾಗಿದ್ದು ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯಕ್ಕೆ ಸರಿಯಾಗಿ ಕೇವಲ 10 ರಿಂದ 15 ನಿಮಿಷಗಳಲ್ಲಿ ಈ ಹೋಮವನ್ನು ಮಾಡಬಹುದು. ಮನೆಯಲ್ಲಿ ಯಾರು ಬೇಕಾದರೂ ಈ ಹೋಮವನ್ನು ಮಾಡಬಹುದು. ವಯಸ್ಸಿನ ಭೇದ ಭಾವವಿಲ್ಲದೆ ಎಲ್ಲರೂ ಈ ಹೋಮವನ್ನು ಮಾಡಬಹುದು. ಪ್ರಯೋಜನಗಳನ್ನು ನೋಡುವುದಾದರೆ, 1ನೇದಾಗಿ ಮನಸ್ಸು ಶಾಂತವಾಗುತ್ತದೆ. 2ನೇದಾಗಿ ಒತ್ತಡದಿಂದ ನಿವಾರಣೆ ನೀಡುತ್ತದೆ. 3ನೇದಾಗಿ ಹೋಮದಿಂದ ನರಮಂಡಲವು ಹೊಸ ಚೈತನ್ಯವನ್ನು ಪಡೆದುಕೊಂಡು ದೇಹ ಮತ್ತು ಮನಸ್ಸನ್ನು ಲವಲವಿಕೆಯಿಂದ ಇಡುತ್ತದೆ. 4ನೇದಾಗಿ ಪರಿಸರ ಮಾಲಿನ್ಯವು ಕಡಿಮೆಯಾಗುತ್ತದೆ. 5ನೇದಾಗಿ ಅಗ್ನಿಹೋತ್ರ ಹೋಮದ ಬೂದಿಯಿಂದ ಅನೇಕ ಕಾಯಿಲೆಗಳು ಗುಣವಾಗುತ್ತದೆ. 6ನೇದಾಗಿ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ. 7ನೇದಾಗಿ ಹೋಮದಿಂದ ಮನೆಯಲ್ಲಿದ್ದ ನಕಾರಾತ್ಮಕ ಶಕ್ತಿಗಳು ನಾಶವಾಗಿ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯು ನೆಲೆಸುತ್ತದೆ. ದುಷ್ಟ ಶಕ್ತಿಗಳು ಮನೆಯನ್ನು ಪ್ರವೇಶಿಸದಂತೆ ರಕ್ಷಿಸುತ್ತದೆ. ಹೋಮ ನಡೆಸಿದ ಸುತ್ತಲಿನ ಪರಿಸರದಲ್ಲಿ ರೋಗಾಣು, ನಂಜುಕಾರಕ ಜಂತುಗಳು ಹಾಗೂ ಅನಾರೋಗ್ಯ ಸೃಷ್ಟಿಸುವ ಸೂಕ್ಷ್ಮ ಜೀವಿಗಳ ನಾಶ ಉಂಟಾಗುವುದು. 10ನೇದಾಗಿ ನಮ್ಮಲ್ಲಿನ ಸಕಾರಾತ್ಮಕ ಭಾವನೆಯನ್ನು ಹೆಚ್ಚಿಸುತ್ತದೆ. 11ನೇದಾಗಿ ಆರೋಗ್ಯಕರ ಮತ್ತು ಸಂತೋಷದಾಯಕ ಜೀವನಕ್ಕೆ ಮನೆಯಲ್ಲಿ ಅಗ್ನಿಹೋತ್ರ ಹೋಮವನ್ನು ಮಾಡಬೇಕು. 12ನೇದಾಗಿ ಹೋಮ ಮಾಡಿದ ಪರಿಸರದಲ್ಲಿ ಹೆಚ್ಚು ಸತ್ವಯುತ ಮತ್ತು ಸ್ವಾದಿಷ್ಟ ಆಹಾರ ಧಾನ್ಯಗಳು ಬೆಳೆಯುತ್ತವೆ. 13ನೇದಾಗಿ ಹೋಮದಿಂದ ಮಕ್ಕಳಲ್ಲಿನ ಕೋಪವು ಕಡಿಮೆಯಾಗಿ ಶಾಂತ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳುತ್ತಾರೆ. ಉತ್ತಮ ಜ್ಞಾನ ಹಾಗೂ ಏಕಾಗ್ರತೆಯನ್ನು ಹೆಚ್ಚಿಸಿಕೊಳ್ಳಲು ಸಹಾಯವಾಗುತ್ತದೆ. ಹೋಮದಲ್ಲಿ ಹೊರಹೊಮ್ಮುವ ಹೊಗೆಯು ಮೆದುಳು ನರವ್ಯೂಹಗಳ ಮೇಲೆ ಉತ್ತಮ ಪ್ರಭಾವ ಬೀರುತ್ತದೆ. ಇದರಿಂದ ವ್ಯಕ್ತಿ ಉತ್ತಮ ಇಚ್ಛಾಶಕ್ತಿ ಮತ್ತು ಮಾನಸಿಕ ಸ್ಥಿರತೆಯನ್ನು ಕಾಯ್ದುಕೊಳ್ಳುವನು. 15ನೇದಾಗಿ ಹೋಮ ಆಚರಿಸಿದ ಪರಿಸರದಲ್ಲಿ ಶಾಂತತೆ ಹಾಗೂ ಧ್ಯಾನ ಕೈಗೊಳ್ಳಲು ಅನುಕೂಲಕರವಾದ ವಾತಾವರಣ ದೊರೆಯುವುದು. ಮುಂದಿನ ಭಾಗದಲ್ಲಿ ಇದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು ಹಾಗೂ ಇದನ್ನು ಮಾಡುವ ವಿಧಾನ ಮತ್ತು ಮಂತ್ರಗಳನ್ನು ತಿಳಿಸಿಕೊಡುತ್ತೇನೆ. ಅದಕ್ಕಾಗಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಈ ವಿಡಿಯೋ ನೋಡ್ತಾ ಇದ್ದರೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಮುಂದಿನ ಭಾಗದಲ್ಲಿ ಸಿಗೋಣ. ಧನ್ಯವಾದಗಳು.